ನಮಸ್ಕಾರ ವೀಕ್ಷಕರೇ, ನಾವು ಇವತ್ತು ಮೈಸೂರು ಪಾಕು ಹೇಗೆ ಮಾಡ್ಕೋಬೋದು ಮನೆಯಲ್ಲೇ ತುಂಬ ಟೇಸ್ಟಿಯಾಗಿ ಅಂತ ಹೇಳಿ ನಾನು ತೋರಿಸ್ತಾ ಇದ್ದೀನಿ. ತುಂಬ ಜಾಸ್ತಿ ಎಣ್ಣೆ ಎಲ್ಲ ಹಾಕಿಲ್ಲ, ಒಂದು ಮೀಡಿಯಮ್ ಹಾಕಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆಯೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಶೇರ್ ಮಾಡಿ ಮತ್ತು ನಮಗೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ ಈಗ ಹೇಗೆ ಮಾಡೋದು ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ. ತುಂಬ ಸ್ಮೂತಾಗಿರುತ್ತೆ, ತುಂಬಾ ಟೇಸ್ಟಿಯಾಗೂ ಕೂಡ ಇರುತ್ತೆ ನೋಡಿ. ಈಗ ನಾನು ಒಂದು ಬಾಣಲಿಯಲ್ಲಿ 1 ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. 1 ಕಪ್ಪಿಗೆ ಅರ್ಧ ಕಪ್ಪಷ್ಟು ನೀರು ಹಾಕ್ಕೋಬೇಕಾಗತ್ತೆ. ಇದನ್ನು ನಾವು ಇವಾಗ ನೀಟಾಗಿ ಕರಗಿಸ್ಕೊಳ್ಳೋಣ. ಕರೆಕ್ಟಾಗಿ ನಾನು 1 ಕಪ್ಪು ಸಕ್ಕರೆಗೆ ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದು ನೀಟಾಗಿ ಕರಗಬೇಕು, ಚೆನ್ನಾಗಿ ಕರಗಿಸ್ಕೊಳ್ಳೋಣ. ಫಸ್ಟು ಕರಗಿ ಒಂದು ಎಳೆ ಪಾಕ ಬರೋವರೆಗೂ ನೀಟಾಗೆ ನಾವು ಕರಗಿಸ್ಕೋಬೇಕಾಗತ್ತೆ ಸಕ್ಕರೆನ ನೋಡಿ. ಕೈಗೆ ಅಂಟಂಟು ಬರಬೇಕು ಪಾಕ, ಅಲ್ಲಿವರೆಗೂ ಕೂಡ ನೀವು ನೋಡಿ ಆ ಥರ ಬರಬೇಕು. ಅಂಟಂಟು ಬಂದರೆ ಪಾಕ ರೆಡಿ ಇದೆ ಅಂತ ಹೇಳಿ. ನಾನೀಗ ಇಲ್ಲಿ ಒಂದು 3 ಚಮಚದಷ್ಟು ತುಪ್ಪ ಕರಗಿಸ್ಕೊಳ್ತಾ ಇದ್ದೀನಿ. ತುಂಬ ಎಲ್ಲ ಕುದಿಸೋದು ಬೇಡ, ಕರಗಿದ್ರೆ ಸಾಕು. ನೋಡಿ, ಅದಾದಮೇಲೆ ನಾನು ಅರ್ಧ ಕಪ್ಪಷ್ಟು ಎಣ್ಣೆ ತಗೊಂಡಿದ್ದೀನಿ. ಎಣ್ಣೆ ಮತ್ತು ತುಪ್ಪ ಎರಡೂ ಸೇರಿ ಒಂದು 3/4 ಕಪ್ಪಷ್ಟು ಆಗಬಹುದು. ನಾನು 1 ಕಪ್ಪಷ್ಟು ಹಿಟ್ಟು ತಗೊಂಡಿದ್ದೀನಿ ನೋಡಿ. ಕಡಲೆ ಹಿಟ್ಟು ಸಾಣಿಸಿ ನೀಟಾಗಿ ತೊಗೋಬೇಕಾಗತ್ತೆ, ಗಂಟೇನು ಇರಬಾರ್ದು. ಹಾಗೆ ನಾನು ಇವಾಗ ಇದಕ್ಕೆ ಒಂದು 1/4 ಕಪ್ಪಷ್ಟು ಎಣ್ಣೆ ಹಾಕ್ಕೊಳ್ತೀನಿ ಹಿಟ್ಟಿಗೆ. ಯಾಕೆಂದರೆ ಡೈರೆಕ್ಟಾಗಿ ನಾವು ಪಾಕದೊಳಗೆ ಹಾಕಿದರೆ ಗಂಟು ಆಗಿಬಿಡುತ್ತೆ. ನಾವಲ್ಲಿ ಪಾಕ ರೆಡಿ ಆಗ್ತಾ ಇದೆ ಅಂದಾಗಲೇ ಹಿಟ್ಟನ್ನು ಕೂಡ ರೆಡಿ ಮಾಡ್ಕೋಬೇಕು. ಪಾಕ ಎಲ್ಲ ಆದಮೇಲೆ ಮಾಡ್ಕೋಬೇಡಿ ನೋಡಿ. ಇದು ಹಿಟ್ಟು ಇಷ್ಟು ಅದಕ್ಕೆ ಬರೋವರೆಗೂ ನಾನು ಒಟ್ಟು 1 ಕಪ್ಪು ಎಣ್ಣೆ ಬೇಕಾಗುತ್ತೆ. 1 ಕಪ್ ಹಿಟ್ಟಿಗೆ 1 ಕಪ್ಪು ಎಣ್ಣೆ ಬೇಕಾಗುತ್ತೆ. ನಾನು 3/4 ಕಪ್ಪು ತುಪ್ಪ ಮತ್ತು ಎಣ್ಣೆ ಸೇರಿ 3/4 ಕಪ್ಪಷ್ಟು ಬಿಸಿ ಮಾಡಿದ್ದೀನಿ. 1/4 ಕಪ್ಪು ಬಿಸಿ ಮಾಡಿಲ್ಲ. ಆ 1/4 ಕಪ್ಪನ್ನು ನಾನು ಹಿಟ್ಟು ಕಲಿಸ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಂಡಿದ್ದೀನಿ ನೋಡಿ. ಈಗ ನಾವು ಕಲಸಿರೋದನ್ನು ಪಾಕದೊಳಗಡೆ ಹಾಕ್ಕೊಂಡು ನೀಟಾಗೆ ದೊಡ್ಡ ಉರಿಯಲ್ಲೇ ಸ್ಟಾರ್ಟಿಂಗಲ್ಲಿ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಅದು ಹಸಿ ಸ್ಮೆಲ್ಲು ಕೂಡ ಹೋಗಬೇಕು. ಹಿಟ್ಟಲ್ಲಿ ನಾವು ಬಿಸಿ ಮಾಡ್ಕೊಳ್ಳುವ ಈ ಥರ ಮಿಕ್ಸ್ ಮಾಡ್ಕೊಳ್ಳುವಾಗ ಮಧ್ಯೆ ಮಧ್ಯೆ ಕೈ ಬಿಡಬೇಡಿ, ನೀಟಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಹಸಿ ಸ್ಮೆಲ್ಲು ಹೋಗಬೇಕು, ಹಿಟ್ಟು ಚೆನ್ನಾಗಿ ಬೇಯಬೇಕಾಗುತ್ತೆ. ಎಣ್ಣೆ ಈಗ ನಾನು ಹಾಕಿಲ್ಲ, ಹಿಟ್ಟಲ್ಲಿ ಕಲಿಸ್ಕೊಂಡಿರೋದು ಅಷ್ಟೇ. ಇದು ಚೆನ್ನಾಗಿ ಕುದಿಬೇಕು ಫಸ್ಟು ನೋಡಿ. ಅಲ್ಲಿವರೆಗೂ ನಾವು ನೀಟಾಗೆ ಕೈ ಆಡಿಸ್ಕೊತಾನೆ ಇರಬೇಕು. ಕೈ ಬಿಡಬೇಡಿ, ತಳ ಹಿಡಿಯುತ್ತೆ. ಕಲರ್ ಚೇಂಜ್ ಆದರೆ ಚೆನ್ನಾಗಿರೋದಿಲ್ಲ ನೋಡಿ. ಈಗ ಸೈಡಲ್ಲೆಲ್ಲ ವೈಟ್ ಥರ ಆಗ್ತಾ ಇರೋದು ನಿಮಗೆ ಗೊತ್ತಾಗ್ತಾ ಇದೆ ನೋಡಿ. ಆ ಟೈಮಲ್ಲಿ ನಾವು ತುಪ್ಪ ಬಿಸಿ ಮಾಡಿ ಇಟ್ಕೊಂಡಿದ್ವಲ್ಲ, ಆ ತುಪ್ಪನ ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ. ಅದು ಮೈಸೂರು ಪಾಕು ನೀಟಾಗೆ ತುಪ್ಪ ಎಲ್ಲ ಕುಡ್ಕೊಳ್ಳೋವರೆಗೂ ಕೂಡ ನಾವು ಕೈ ಆಡಿಸ್ತಾನೇ ಇರಬೇಕು. ಹಾಗೆಯೇ ನಾವು ಸ್ವಲ್ಪ ಬಿಟ್ಟು ನೋಡಿ ವೈಟ್ ಥರ ಬರ್ತಾ ಇದೆ ಮೈಸೂರು ಪಾಕು. ಆವಾಗ ನಾವು ಮತ್ತೆ ಇರೋ ತುಪ್ಪ ಹಾಕ್ಕೊಂಡಿದ್ದೀನಿ. ಒಂದೇ ಸಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಡಿ, ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೀಟಾಗೆ ಮಾಡ್ಕೊಳ್ಳಿ. ನಾನು ತುಪ್ಪ ಆದಮೇಲೆ ಎಣ್ಣೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ. ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ. ಅದು ನೀಟಾಗೆ ಈಗ ನಾನು ಸಣ್ಣ ಉರಿಯಲ್ಲೇ ಮಾಡ್ತಾ ಇರೋದು, ತುಂಬ ಜಾಸ್ತಿ ಇಟ್ಕೊಂಡಿಲ್ಲ. ಸೈಡೆಲ್ಲ ಮೈಸೂರು ಪಾಕ್ ಬಿಟ್ಕೊಳ್ತಾ ಇದೆ. ಈಗ ಕೂಡ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಅದು ಕಂಪ್ಲೀಟ್ ಎಣ್ಣೆ ಆಗೋವರೆಗೂ ಕೂಡ ನಾವು ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಗೊತ್ತಾಗ್ತಿದೆ ಅನಿಸುತ್ತೆ, ಸೈಡ್ ಕಂಪ್ಲೀಟಾಗಿ ಬಿಡ್ತಾ ಇದೆ. ಇದಿಷ್ಟು ಆದಮೇಲೆ ನಾನು ಮತ್ತೆ ಕೂಡ ನೋಡಿ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡೋಣ. ಇದಿಷ್ಟು ಮಿಕ್ಸ್ ಆದ ನಂತರ ನಾವು ಒಂದು ತಟ್ಟೆ ಒಳಗಡೆ ಸ್ವಲ್ಪ ತುಪ್ಪ ಹಚ್ಚಿ ರೆಡಿ ಇಟ್ಕೊಂಡಿರಬೇಕು. ಇದು ಆಗಿದೆ ಅಂದಾಗ ನೋಡಿ, ನಾನು ಕೂಡ ತಟ್ಟೆಗೆ ಎಣ್ಣೆ ಹಾಕ್ಕೋಬೇಡಿ, ತುಪ್ಪ ಹಾಕ್ಕೊಳ್ಳಿ.
ಟೇಸ್ಟ್ ಚೆನ್ನಾಗಿರುತ್ತೆ, ಸ್ಮೆಲ್ ಕೂಡ. ನಾನು ಆದ ನಂತರ ಕಂಪ್ಲೀಟಾಗಿ ತಟ್ಟೆಗೆ ಹಾಕ್ಕೊಂಡ್ಬಿಡ್ತೀನಿ. ನಿಮ್ಮಲ್ಲೆಲ್ಲ ಕೇಕ್ ಟಿನ್ ಇದೆ ಅಂದರೆ ಅದರಲ್ಲೇ ಹಾಕ್ಕೊಳ್ಳಿ. ನಾನು ತಟ್ಟೆ ಒಳಗೆ ಹಾಕ್ಕೋತಿದ್ದೀನಿ ನೋಡಿ. ತುಂಬ ಪ್ರೆಸ್ಸೆಲ್ಲ ಮಾಡೋದೇನು ಬೇಡ ಇದಕ್ಕೆ. ಇದು ಇಷ್ಟು ಆದ ನಂತರ ನೋಡಿ, ಇದೆಲ್ಲ ನೀಟಾಗಿ ಒಂದು 20 ನಿಮಿಷ ಸೆಟ್ ಆಗಬೇಕು. ಸೆಟ್ ಆದಮೇಲೆ ಕಟ್ ಮಾಡ್ಕೊಂಬಿಡಿ. ಫುಲ್ ಆರಿದ ಮೇಲೆ ಕಟ್ ಮಾಡೋದಕ್ಕಾಗಲ್ಲ. ಒಂದು 20 ನಿಮಿಷ ಆದರೆ ಸಾಕಾಗುತ್ತೆ ನೋಡಿ. ಈಗ ನಾವು ಕಟ್ ಮಾಡಿ ಇಟ್ಕೊಂಬಿಡೋಣ. ಚೆನ್ನಾಗಿ ಬರ್ತಾ ಇದೆ ಕಟ್ ಮಾಡೋದಕ್ಕೆ, ಈಸಿಯಾಗಿ ಕಟ್ ಮಾಡ್ಕೋಬೋದು ನೋಡಿ. ನಮ್ಮ ಚಾನಲ್ನ ಆದಷ್ಟು ಶೇರ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ನಾವಿನ್ನೂ ಒಳ್ಳೊಳ್ಳೆ ವೀಡಿಯೋಸ್ನ ನಾವು ನಿಮಗೋಸ್ಕರ ಮಾಡ್ತೀವಿ ನೋಡಿ. ಇದಿಷ್ಟು ಆದ ನಂತರ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಬೋದು. ನಾನು 1 ಕಪ್ಪು ಹಿಟ್ಟಲ್ಲಿ ಒಂದು 30 ಪೀಸಸ್ ಆಗಿದೆ ಇದರಲ್ಲಿ ಮಾಡಿರೋದು. ತುಂಬಾ ಚೆನ್ನಾಗಿರುತ್ತೆ. ತುಂಬ ಜಾಸ್ತಿ ಎಲ್ಲ ಎಣ್ಣೆ ಹಾಕಿ ಮಾಡೋದಕ್ಕಿಂತ ಇದು ಕಂಪ್ಲೀಟಾಗಿ 1 ಕಪ್ಪು ಹಿಟ್ಟು, 1 ಕಪ್ ಸಕ್ಕರೆ, 1 ಕಪ್ಪು ತುಪ್ಪ ಮತ್ತು ಎಣ್ಣೆ 2 ಮಿಕ್ಸಲ್ಲಿ 1 ಕಪ್ ತೊಗೊಂಡಿದ್ದೀನಿ ನಾನು. ಇನ್ನೂ ಜಾಸ್ತಿ ಕೂಡ ಹಾಕಿ ಮಾಡಬಹುದು, ಬೇಕ್ರಿಯಲ್ಲೆಲ್ಲ ಸಿಗುತ್ತಲ್ಲ ಆ ಥರ. ಈಗ ನಾವು ನಾರ್ಮಲ್ ಮನೇಲಿ ತಿನ್ನೋದಕ್ಕೆ ಅಷ್ಟೊಂದು ಎಣ್ಣೆ ಎಲ್ಲ ತಿನ್ನೋದು ಒಳ್ಳೆಯದಲ್ಲ. ಹಾಗಾಗಿ ನೋಡಿ, ಇದು 1 ಗಂಟೆ ಫುಲ್ಲು ಮಿನಿಮಮ್ ತಣ್ಣಗೆ ಆಗಬೇಕದು. ನೀಟಾಗಿ ತಟ್ಟೆ ತಣ್ಣಗಾದಮೇಲೆ ನಾವು ಬೇರೆ ಒಂದು ತಟ್ಟೆಗೆ ಶಿಫ್ಟ್ ಮಾಡ್ಕೊಂಬಿಡೋಣ. ಪೀಸಸ್ ತುಂಬ ಚೆನ್ನಾಗಿ ಬಂದಿರುತ್ತೆ ನೋಡಿ. ನೀವೇ ಹೇಗೆ ಬಂದಿದೆ ಅಂತ ಹೇಳಿ ನೋಡಿ. ಎಷ್ಟು ಚೆನ್ನಾಗಾಗಿದೆ ಮೈಸೂರು ಪಾಕು. ನೀವು ಕೂಡ ಒಮ್ಮೆ ಹೇಗಿದೆ ಅಂತೇಳಿ ಟ್ರೈ ಮಾಡಿ ನೋಡಿ. ಧನ್ಯವಾದ.